ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜಾರಾಣಿ. ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ. ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ, ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. ಹಲೋ ಕೇಳುಗರೆ, ನಾನು ನಿಮ್ಮ RJ ಚಂದನ ಮತ್ತು ನಿಮ್ಮೆಲ್ಲರಿಗೂ ಅನುಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅನುಭವ ಯೋಜನೆಯು ರಾಷ್ಟ್ರೀಯ ಸಾಮಾಜಿಕ ಸಂಸ್ಥೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ನ ಜಂಟಿ ಯೋಜನೆಯಾಗಿದ್ದು ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ನಿಂದ ಜಾರಿಗೊಳಿಸಲಾಗಿದೆ. ಈ ಯೋಜನೆಯನ್ನು ಕಲ್ಪಿಸಿರುವವರು ಡಾಕ್ಟರ್ R. ಶ್ರೀಧರ್, ಯೋಜನೆಯ ತನಿಖಾಧಿಕಾರಿ ಅಲೋಕ್ ವರ್ಮಾ, ಸಂಯೋಜಕರು ಪೂಜಾ ಮುರಾಡ, ಸಾಯಿ ಸುಧಾ ಮತ್ತು ಕೌಶಲ್ಯ. ಭಾರತ ಸರ್ಕಾರವು ಹಿರಿಯರ ಟೋಲ್ ಫ್ರೀ ಸಂಖ್ಯೆ 14567 ಪ್ರಾರಂಭಿಸಿದೆ. ಹಿರಿಯರು ಅಥವಾ ಹಿರಿಯರ ಪರವಾಗಿ ಯಾರಾದರೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಯಾವುದೇ ಪ್ರಶ್ನೆಗಳು ಮತ್ತು ಹಿರಿಯರಿಗೆ ಬೆಂಬಲಕ್ಕಾಗಿ ಕರೆ ಮಾಡಬಹುದು. ರೇಡಿಯೋ ಪ್ರೋಗ್ರಾಂ ಶುರುವಾಗಿ 7 ತಿಂಗಳು ಕಳೆದಿದೆ. ಮೊನ್ನೆ ತಾನೇ ಶುರುವಾಗಿದ್ದ ಥರ ಇದೆ. ಎಲ್ಲ ಚೆನ್ನಾಗಿ ನಡೀತಿದೆ. ಆದರೆ 7 ತಿಂಗಳು ಮುಂಚೆ ವಿಷಯ ಈಗಿದ್ದ ಥರ ಇರಲಿಲ್ಲ. ಹೇಗಿತ್ತು? ಬನ್ನಿ ಫ್ಲ್ಯಾಶ್ ಬ್ಯಾಕ್ ಹೋಗಿ ಬರೋಣ. ನವಂಬರ್ 18, 2021 ಗುರುವಾರ ಸಂಜೆ ನನಗೊಂದು ಕಾಲ್ ಬಂತು. ಪಾಡ್ಕಾಸ್ಟಿಂಗ್ ಸ್ಟುಡಿಯೋನ ನಮ್ಮ ಸೆಂಟ್ರಲ್ಲಿ ಸೆಟಪ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ತೀರ್ಮಾನ ಮಾಡಿದೆ. 10x10 ಜಾಗದಲ್ಲಿ ಸೆಟಪ್ ಇರಲಿಕ್ಕಿದೆ ಅಂತ ಹೇಳಿದ್ರು. ನನಗೆ ಪಾಡ್ಕಾಸ್ಟಿಂಗ್ ಸ್ಟೇಷನ್ನ ಅದು ಹೇಗಿರುತ್ತೆ? ನಾನೇನು ಮಾಡಬೇಕು? ಇದೆಲ್ಲ ಹೇಗಾಗತ್ತೆ? ಮೆಂಬರ್ಸ್ ಹೇಗೆ ಸ್ವೀಕರಿಸ್ತಾರೆ ಅಂತೆಲ್ಲ ನೂರಾರು ಪ್ರಶ್ನೆ, ಗೊಂದಲ ಮನಸ್ಸನ್ನು ಕೊರೆಯೋಕ್ಕೆ ಶುರುವಾಯಿತು. ಹಾಗಿದ್ದರೂ ಆಗೋದಾಗಲಿ ಅಂತ ಅಂತ ಒಪ್ಕೊಂಡೆ. ಮಾರನೇ ದಿನದಿಂದಾನೇ ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ ಕಡೆಯಿಂದ ಕೆಲವರು ಬಂದು ಸ್ಟೇಷನ್ ಸೆಟಪ್ ಮಾಡೋಕ್ಕೆ ಶುರು ಮಾಡಿದ್ರು. ಕೆಲಸ ಮುಗಿಯೋಕ್ಕೆ 1 ವಾರ ಆಗುತ್ತೆ ಅಂತ ಹೇಳಿದವರು 3-4 ದಿನದಲ್ಲೇ ಕೆಲಸ ಮುಗಿಸ್ಬಿಟ್ರು. ಅಲ್ಲಿ ಕಂಪ್ಯೂಟರ್, ಮಿಕ್ಸರ್, ಮೈಕ್, ಹೆಡ್ಫೋನ್ ಎಲ್ಲ ಇಟ್ಮೇಲೆ ನಮ್ಮ ಸ್ಟುಡಿಯೋಗೆ ಒಂದು ಕಳೆ ಬಂತು. ಸೆಟಪ್ ಏನೋ ಆಯಿತು. ಇದನ್ನೆಲ್ಲ ಹೇಗೆ ಆಪ್ರೇಟ್ ಮಾಡೋದು ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಖದ ಮೇಲೆ ಎದ್ದು ಕಾಣ್ತಾ ಇತ್ತು. ಆದರೆ ಈ ಎಲ್ಲ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ತೆರೆ ಬಿತ್ತು. ನವಂಬರ್ 27, 2021 ಶನಿವಾರ ನಮ್ಮ ಜಯನಗರ್ ಸೆಂಟರ್ನಲ್ಲಿ ರೇಡಿಯೋ ಕಾರ್ಯಕ್ರಮನ ಹೇಗೆ ಮಾಡಬೇಕು, ಉಪಕರಣಗಳನ್ನ ಹೇಗೆ ಉಪಯೋಗಿಸ್ಬೇಕು ಅಂತ ನಮ್ಮ ಎಲ್ಲ ಸ್ಟಾಫ್ಗೆ ಮತ್ತು ನಮ್ಮ 20 ಹಿರಿಯರಿಗೆ ಟ್ರೈನಿಂಗ್ ಕೊಟ್ಟರು. ಎಲ್ರಿಗೂ ಇದು ಹೊಸತೆ. ಆದರೂ ನಮ್ಮ ಹಿರಿಯರು ನಾವು ಮಾಡ್ತೀವಿ ಅಂತ ಮುಂದೆ ಬಂದರು. ಅವ್ರನ್ನ ನೋಡಿದಾಗ ನಮ್ಮ ಹುಮ್ಮಸ್ಸು ಇನ್ನೂ ಜಾಸ್ತಿ ಆಯಿತು. ರೇಡಿಯೋ ಕಾರ್ಯಕ್ರಮದ ಬಗ್ಗೆ ಮೊದಲು ಕೇಳಿಸ್ಕೊಂಡಾಗ ಅವರಿಗೆ ಏನು ಅನ್ನಿಸ್ತು ಅಂತ ಕೇಳೋಣ ಬನ್ನಿ. ಇಂಟರ್ನೆಟ್ ರೇಡಿಯೋನ ಇದೇನು, ಹೇಗಿರುತ್ತೆ, ಇದರಲ್ಲಿ ನಾನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡೆ. ಕೊರೋನಾ ಟೈಮಲ್ಲಿ ಮನೆಯಿಂದ ಹೊರಗೋಗೋದೇ ಕಷ್ಟ. ಅಂಥದ್ರಲ್ಲಿ ರೆಕಾರ್ಡಿಂಗಾಗಿ ಜಯನಗರ ತನಕ ಹೋಗೋದು ಹೇಗಪ್ಪ ಅಂತ ಚಿಂತೆ ಆಯಿತು. ಈ ವಯಸ್ಸಿನಲ್ಲಿ ಮೈಕು, ಮಿಕ್ಸರು, ರೆಕಾರ್ಡಿಂಗು, ಎಡಿಟಿಂಗು ಇದನ್ನೆಲ್ಲ ಕಲಿಯೋಕ್ಕೆ ನನ್ನಿಂದ ಆಗಲ್ಲಪ್ಪ ಅನ್ನಿಸ್ತಿತ್ತು. ಈ ಪ್ರೋಗ್ರಾಮ್ ಎಲ್ಲ ತುಂಬ ದಿನ ಮಾಡೋಕ್ಕಾಗಲ್ಲ, ಹಂಚ್ಕೊಳಕ್ಕೆ ನಮ್ಮ ಹತ್ರ ಅಷ್ಟೇನು ವಿಷಯ ಇಲ್ಲ ಅಂತ ಅನ್ನಿಸ್ತು. ಬೇರೆಯವ್ರು ತೋರ್ಸೋಕ್ಕಂಥದ್ದೇನು ಟ್ಯಾಲೆಂಟ್ ನನ್ನಲ್ಲಿ ಇಲ್ಲ, ಇದೆಲ್ಲ ನನಗಲ್ಲ ಅಂದ್ಕೊಂಡೆ. ನಿಜ, ಈ ಗೊಂದಲ ನಮ್ಮೆಲ್ಲರಿಗೂ ಇತ್ತು. ತುಂಬ ಮುಖ್ಯವಾಗಿ ಕೊರೋನಾ 3ನೇ ಅಲೆ ಬಗ್ಗೆ ಮಾಹಿತಿ ಸಿಕ್ಕಾಗಂತೂ ಈ ಕಾರ್ಯಕ್ರಮನೆಲ್ಲ ಹೇಗಪ್ಪ ಮಾಡೋದು ಅಂತ ಅನ್ನಿಸ್ತು. ಆಗ ನಾವು ಫೋನಲ್ಲೇ ಕಾರ್ಯಕ್ರಮನ ರೆಕಾರ್ಡ್ ಮಾಡಿ ಕಳಿಸೋಕ್ಕೆ ನಮ್ಮ ಹಿರಿಯರಿಗೆ ಪ್ಲ್ಯಾನ್ ಕೊಟ್ವಿ. ಕೆಲವರಿಗೆ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತಾನೂ ಹೇಳ್ಕೊಟ್ವಿ. ಜನವರಿ ತಿಂಗಳ ಮೊದಲ ವಾರದಲ್ಲಿ ನಮ್ಮ 2 ಹಿರಿಯರು 2 ಕಾರ್ಯಕ್ರಮನ ರೆಕಾರ್ಡ್ ಮಾಡಿ ಕಳಿಸಿದ್ರು. ಅದನ್ನು ಕನ್ವರ್ಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಯಿತು. ಯಾಕಂದರೆ ಅದು ನಮ್ಮ ಮೊದಲ ಕಾರ್ಯಕ್ರಮ. ಆದರೆ ಈ ಕಾರ್ಯಕ್ರಮಗಳನ್ನ ನಮ್ಮ ಹಿರಿಯರೆಲ್ಲ ಕೇಳಿಸ್ಕೊಂಡು ಖುಷಿಪಟ್ಟದನ್ನು ನೋಡಿದಾಗ ನಮ್ಮ ಪ್ರಯತ್ನ ಸಾರ್ಥಕ ಅಂತ ಅನ್ನಿಸ್ತು. ಈ ಕಾರ್ಯಕ್ರಮ ಕೇಳಿಸ್ಕೊಂಡ ನಮ್ಮ ಬೇರೆ ಹಿರಿಯರಿಗೆ ನಾವೂ ಏನಾದರೂ ಮಾಡಬೇಕು ಅಂತ ಪ್ರೋತ್ಸಾಹ ಸಿಕ್ತು. ನಾವೇನು ಮಾಡಬಹುದು
ಅಂತ ಕೆಲವರು ಕಾಲ್ ಮಾಡಿ ಕೇಳ್ತಾ ಇದ್ರು. ನಾವು ಅವರಿಗೆ ಬೇರೆ ಬೇರೆ ಕಾರ್ಯಕ್ರಮನ ಪ್ಲ್ಯಾನ್ ಮಾಡೋಕ್ಕೆ ಐಡಿಯಾಗಳನ್ನ ಕೊಟ್ವಿ. 3-4 ಹಿರಿಯರು ಸೇರಿ ಮಾಡೋ ಕಾರ್ಯಕ್ರಮ ಇದ್ದರೆ, ಅಂದರೆ ಗ್ರೂಪ್ ಡಿಸ್ಕಷನ್, ಡಿಬೇಟ್, ಕಾಮಿಡಿ ಸ್ಕಿಟ್, ಈ ಥರ ಕಾರ್ಯಕ್ರಮಗಳನ್ನ ನಾವು ಝೂಮ್ ಆ್ಯಪ್ ಮೂಲಕ ರೆಕಾರ್ಡ್ ಮಾಡೋಕ್ಕೆ ಸಹಾಯ ಮಾಡಿದ್ವಿ. ರೆಕಾರ್ಡಿಂಗ್ ಮುಂಚೆ 2-3 ಸಾರಿ ರಿಹರ್ಸಲ್ ಕೂಡ ಮಾಡ್ತಿದ್ವಿ. ಎಲ್ಲರ ಸಹಕಾರದಿಂದ ವಾರಕ್ಕೆ 5-6 ಕಾರ್ಯಕ್ರಮ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಇದರಿಂದ 5 ತಿಂಗಳಲ್ಲಿ 100 ಕಾರ್ಯಕ್ರಮಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಯಿತು. ರೇಡಿಯೋ ಕಾರ್ಯಕ್ರಮದ ಬಗ್ಗೆ ನಮ್ಮ ಹಿರಿಯರು ಈಗ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಯಾವುದೇ ಟಿ ವಿ ಪ್ರೋಗ್ರಾಮ್ಗಿಂತ ನಮ್ಮ ಫ್ರೆಂಡ್ಸ್ ಕೊಟ್ಟಿರೋ ಪ್ರೋಗ್ರಾಮ್ ಸೂಪರ್ ಆಗಿದೆ. ಪ್ರತಿ ವಾರ ಶನಿವಾರ ಯಾವಾಗುತ್ತೆ, ಈ ವಾರ ಯಾರು ಯಾವ ಕಾರ್ಯಕ್ರಮ ಮಾಡಿರಬಹುದು ಅಂತ ಕುತೂಹಲವಾಗಿ ಕಾಯ್ತಾ ಇರ್ತೀವಿ. ರೇಡಿಯೋ ಪ್ರೋಗ್ರಾಮ್ ಮಾಡಿದ ಮೇಲೆ ಹೊಸ ಕಲೆ ಕಲಿಯೋಕ್ಕೆ ವಯಸ್ಸಿನ ಮಿತಿ ಇಲ್ಲ, ನಾವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ಅನಿಸುತ್ತಾ ಇದೆ. ಹಂಚ್ಕೊಳ್ಳೋಕ್ಕೆ ನನ್ನ ಹತ್ರ ಅಷ್ಟೇನಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ 100 ಕಾರ್ಯಕ್ರಮಗಳಾದಮೇಲೆ ಹೇಳೋಕ್ಕೆ ಅದೆಷ್ಟೋ ನೆನಪುಗಳು ಹಾಗೇ ಉಳಿದಿದೆ ಅಂತ ಅನಿಸುತ್ತೆ. ಕೊರೋನಾ ಟೈಮಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಇಂದ ಎಷ್ಟೇ ದೂರ ಇದ್ದರೂ ಈ ರೇಡಿಯೋ ಪ್ರೋಗ್ರಾಮ್ ಮೂಲಕ ನಾವು ಒಬ್ರಿಗೊಬ್ರು ಹತ್ತಿರ ಆಗಿದ್ದೀವಿ ಅನಿಸುತ್ತೆ. ಹಾಡೋದು ನನ್ನ ಹವ್ಯಾಸ. ನನ್ನ ಧ್ವನಿಗೂ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಗಿದ್ದೆ ರೇಡಿಯೋ ಪ್ರೋಗ್ರಾಮಲ್ಲಿ ನಾನು ಹಾಡಿದಾಗ. ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಹಾಡಂದರೆ ತುಂಬ ಇಷ್ಟ. ಪ್ರತಿ ಸಾರಿ ನನ್ನ ಹಾಡು ಕೇಳಿದಾಗಲೂ ನನ್ನನ್ನು ತುಂಬ ಹೊಗಳ್ತಾರೆ. ಇದು ನನಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಿದೆ. ಹೌದು, ನೆರೆ ಕೂದಲು ಸುಂದರವಾದ ಕಿರೀಟ. ಹಿರಿಯರಿಗಿರೋ ಅನುಭವ, ವಿವೇಕ, ಜ್ಞಾನನ ನಾವು ಎಷ್ಟು ದುಡ್ಡು ಕೊಟ್ಟರೂ ಕೊಂಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಇಂಥ ಅನುಭವಗಳನ್ನ, ಅವರ ಸಾಮರ್ಥ್ಯಗಳನ್ನ ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೂಡಿಡೋ ಪ್ರಯತ್ನನೇ ಈ ಇಂಟರ್ನೆಟ್ ರೇಡಿಯೋ. ಈ ಸುಂದರವಾದ ಯೋಚನೆಗೆ, ಅನುಭವ ಯೋಜನೆಗೆ ರಾಷ್ಟ್ರೀಯ ಸಾಮಾಜಿಕ ಸಂಸ್ಥೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ, ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ ಮತ್ತು ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು.